ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ ಮೆಹಂದಿ ಅಕ್ಕ ಕರೆದಿದ್ದಾಳೆ ನನ್ನ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೊಕೇಶನ್ ಬಂತು. ಅದೇ ಅವತ್ತು ಹೋಗಲ್ಲ ಅದೇ ಥರನೇ. ಎಲ್ಲರೂ ಕ್ಲಾಸ್ ರೂಮಿಂದ ಫ್ರೆಂಡ್ ಆದರೆ ನಾವಿಬ್ರು ಯಾವ ಥರ ಫ್ರೆಂಡ್ ಹೇಳು ಕಾವ್ಯ? ಲೇಬರ್ ರೂಮ್ ಫ್ರೆಂಡ್ಸ್ ನಾವು ಅಲ್ವಾ? ಇಲ್ಲಿ ಸೊ ಇವರಿಬ್ಬರಿಂದನೇ ನಾವಿಬ್ರು ಫ್ರೆಂಡ್ಸ್ ಆಗಿದ್ದು. ನಾವಿಬ್ಬರು ಒಂದೇ ಲೇಬರ್ ರೂಮಲ್ಲಿ ಒಂದೇ ದಿನ ನಮ್ಮಿಬ್ಬರು ಮಕ್ಕಳನ್ನು ಹೆತ್ತಿದ್ದು. ಸೊ ನನ್ನ ಮಗಳು ದೊಡ್ಡವಳು, 2 hours ದೊಡ್ಡವಳು. ಸೊ ಅವ್ರ ಪಾಪು 2 hours ಚಿಕ್ಕದು. ಹೀಗೆ ನಮ್ಮ ಫ್ರೆಂಡ್ಶಿಪ್ಪು ಒಂದು 4 yearsಯಿಂದ ನಡ್ಕೊಬರ್ತಾ ಇದೆ. ಪಾಪು ಎದ್ಬಿಟ್ಟ ಅಂತ ಫೀಡ್ ಮಾಡೋಕ್ಕೆ ಹೋದ್ರು ಕಾವ್ಯ. ಸೊ ವೆಯ್ಟ್ ಮಾಡಿದೆ. ಪಾಪು ಯಾಕೋ ಮಲ್ಗಂಗೆ ಕಾಣಿಸ್ತಾ ಇರಲಿಲ್ಲ ಅಂತ ಬಿಡುಪ ಸಾಕು, ಇಷ್ಟೇ ನೋಡ್ಕೋತೀನಿ, ನಾಳೆ ನಾನೇ ಆದರೆ ಹಾಕ್ಕೋತೀನಿ ಅಂತ ನನ್ನ ಕಳಿಸ್ಬಿಟ್ಟು. ಸೊ ಆ ಗ್ಯಾಪಲ್ಲಿ ನನ್ನ ಮಕ್ಕಳಿಬ್ರು ಆಟಾಡ್ತಿದ್ರಲ್ಲ ಅಂತ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಅಕ್ಕ ತಂಗಿರೆಲ್ಲ ಹೆಂಗೆ ಆಡ್ತಿದ್ದಾರಲ್ಲಿ. ಪಾಪುದು ವಾಕರ್ ಬಿಡ್ರೋ ಅಂದ್ರೂ ಬಿಡ್ತಾ ಇರಲಿಲ್ಲ. ಅದೇನೋ ಹೊಸದಾಗಿ ಆಟಾಡೋಕ್ಕೆ ಕಾಣಿಸ್ತೈತೆ ಅಂತ ಆಟಾಡ್ತಾಯಿದ್ರು. ಸೊ ಅಲ್ಲಿಂದ ಹೊರಟೋ ಅಷ್ಟೊತ್ತಿಗೆ 12:30 ಆಗಿತ್ತು. ಯಾರೂ ಇಲ್ಲದೆ ಇರೋ ರೋಡು. ಸೊ ತಲೆ ಸಿಕ್ಕಾಪಟ್ಟೆ ನೋತಿತ್ತು ಅಂತ ಒಂದು ಕಾಫಿ ಕುಡ್ಕೊಂಡು ಮನೆ ಕಡೆ ಬಂದ್ವಿ. ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 1:30 ಮಿಡ್ನೈಟ್ ಆಯಿತು. ಸೊ ಪಾಪು ಎದ್ಬಿಟ್ಟ ಅಂತ ಒಂದೇ ಹ್ಯಾಂಡು ಒಂದೇ ಕಡೆ ಹಾಕಿ ಬಂದೆ. ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಇನ್ನೊಂದು ಕೈಗೆ ನಾನೇ ಹಾಕೋತೀನಿ, ಹೋಗಪ್ಪ ಟೈಮ್ ಬೇರೆ ಆಯಿತು ಅಂತ ಅವರು ಕಳಿಸ್ಬಿಟ್ರು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ತುಂಬ ಲೇಟಾಗಿದೆ, ಮಲ್ಕೋತೀವಿ. ಮಕ್ಕಳು ಇಬ್ಬರು ಮಲ್ಕೊಬಿಟ್ಟು ಬರೋಷ್ಟೊತ್ತಿಗೆ ಕಾರಲ್ಲೇ. ಸೊ ಈಗ ವಿಡಿಯೋ ಮುಗಿಸ್ಕೊಂಡು ಹೋಗಿ ಮಲ್ಕೋತೀನಿ ನಾನು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.